ನಮಸ್ಕಾರ. ಮನೆ ಗೌರವಾನ್ವಿತ ಡಿಜಿಪಿ ಸಾಹೇಬರು ಹಾಗೂ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು, ಮೊನ್ನೆ ಮಹಾಸ್ವಾಮಿಗಳೇ, ಈ ಪೊಲೀಸ್ ಠಾಣೆಗಳಲ್ಲಿ ಅನ್ಯಾಯವಾದಾಗ ಪಿಟಿಷನ್ ರೂಪದಲ್ಲಿ ತಂದು ಸೂಕ್ತ ನಿರ್ದೇಶನ ಕೊಡಿ ಅಂತ ಹೇಳಿ ನಿಮ್ಮ ಕಚೇರಿಗಳಿಗೆ ಬಂದು ದೂರನ್ನು ಸಲ್ಲಿಸಿರ್ತಾರೆ. ಆ ದೂರುಗಳು ನಿಮ್ಮ ಗಮನಕ್ಕೆ ಬಂದಿರೋದಿಲ್ವೋ ಅಥವಾ ಈ ಸಾಮಾಜಿಕ ಜಾಲತಾಣದ ಮೂಲಕ ನಿಮಗೆ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅದು ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು 3 ದಿವಸದ ಹಿಂದೆ ಒಬ್ಬರು ಪೊಲೀಸ್ ಅಧಿಕಾರಿ ತಿಳಿಸಿದ್ರು, ಹೌದು ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಇದನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಲಿ ಅಥವಾ ಡಿಜಿಪಿ ಸಾಹೇಬರಾಗಲಿ ನೋಡಿದ್ದಾರೆ ಅಂತೇಳಿ ನಿನಗೆ ಅನಿಸುತ್ತಾ ಅಂತ ಕೇಳಿದ್ರು. ಹೌದು, ನನಗೊಂದು ಸೆಕೆಂಡ್ ಅನಿಸ್ತು. ಹೌದು, ಹೋಗ್ತಾ ಬರ್ತಾ ಹಿರಿಯ ಅಧಿಕಾರಿಗಳ ಕಚೇರಿಗೆ ನಾನು ದೂರು ಕೊಟ್ಟೆ, ಇದು ಅವ್ರ ಗಮನಕ್ಕೆ ಬರ್ತಾ ಇದೆಯಾ? ಈ ಕೆಳ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನು ಅನ್ಯಾಯ ನಡೀತಾ ಇದೆ, ಏನು ಅಕ್ರಮ ನಡೀತಾ ಇದೆ, ಒಂದು ಕಡೆ ಅನ್ಯಾಯ ಆಗಿದೆ ಸ್ವಾಮಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಬಂದರೆ ಆ ಪೊಲೀಸ್ ಸ್ಟೇಷನಿಂದ ಆಗೋ ಅನ್ಯಾಯ ಇನ್ನೊಂಥರದಾಗಿರುತ್ತೆ. ಇದು ಹಿರಿಯ ಅಧಿಕಾರಿಗಳ ಕಚೇರಿಗೆ ಅಥವಾ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿರೋದಿಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಈ ವಿಷಯವಾಗಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನು ಅನ್ಯಾಯ ನಡೀತಾ ಇದೆ, ಏನು ಅಕ್ರಮಗಳು ನಡೀತಾ ಇದೆ, ಈ ವಿಚಾರನ ಪ್ರತಿದಿನ ನಿಮ್ಮ ಮುಂದೆ ಇಡಬೇಕು ಅಂತಿದ್ದೀನಿ. ಮೊನ್ನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ನೀವು ಹಾಗೂ ಮಾನ್ಯ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಸಲೀಂ ಸಾಹೇಬರಾಗಿರ್ಬೋದು, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ.